ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯ ಹಿನ್ನೆಲೆ ತುರ್ತು ಸಂಸತ್ ಅಧಿವೇಶನ ಕರೆಯುವುದಕ್ಕೆ ಖರ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಪ್ರಧಾನಿಗೆ ಮನವಿಯನ್ನ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಪಾಕ್ ಉಗ್ರರ ದಾಳಿಯ ಬಗ್ಗೆ ಪ್ರತ್ಯುತ್ತರ ಕೊಡಬೇಕು, ದೇಶದಲ್ಲಾಗಿರುವಂಥ ಗೊಂದಲಗಳಿಗೆ ಉತ್ತರ ಸಿಗಬೇಕು, ಪತ್ರದ ಮುಖಾಂತರವಾಗಿ ಪ್ರಧಾನಿಗೆ ಆಗ್ರಹಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಈಗೇನು ಬೆಳವಣಿಗೆ ಆಗ್ತಾ ಇದೆಯೋ ದೇಶದಲ್ಲಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ತುರ್ತು ಸಂಸತ್ ಅಧಿವೇಶನವನ್ನು ಕರಿಬೇಕು ಅನ್ನುವಂಥ ಮನವಿಯನ್ನು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ಕೊಳ್ತಾ ಇರೋದು. ನೇರವಾಗಿ ಪ್ರಧಾನಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಪಾಕ್ ಉಗ್ರರ ದಾಳಿಯ ಬಗ್ಗೆ ಪ್ರತ್ಯುತ್ತರವನ್ನು ನಾವು ಕೊಡಬೇಕು, ಅದರ ಜೊತೆಗೆ ದೇಶದಲ್ಲಾಗಿರುವಂಥ ಗೊಂದಲಗಳಿಗೇನಿದೆಯೋ ಆ ಗೊಂದಲಗಳಿಗೆ ಉತ್ತರ ಸಿಗಬೇಕು ಎಲ್ರಿಗೂ. ಕೆಲವು ಪ್ರಜೆಗಳು ಕೂಡ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಇಷ್ಟು ದೊಡ್ಡ ಅಟ್ಯಾಕ್ ಹೆಂಗೆ ಸಾಧ್ಯ ಆಯಿತು? ಅಲ್ಲಿಗೆ ಹೋಗಿ ಬಂದವರು ಹೇಳ್ತಾ ಇರೋದು ಒಂದೇ, ಸರ್ಕಾರ ಆಶ್ವಾಸನೆಯನ್ನು ಕೊಟ್ಟಿದ್ದರಿಂದ, ಭರವಸೆಯನ್ನು ಕೊಟ್ಟಿದ್ದರಿಂದ ನಾವು ಕಾಶ್ಮೀರಕ್ಕೆ ಹೋದ್ವಿ, ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿ ಅನ್ನೋದು ಇರಲಿಲ್ಲ ಅಂತ. ಹಾಗಾಗಿ ಆ ಗೊಂದಲಗಳಿದೆಯಲ್ಲ, ಮತ್ತೆ ನಮ್ಮ ಜನರು ಅಲ್ಲಿಗೆ ಹೋಗಬೇಕಾಗತ್ತೆ. ಈಗೊಂದು ಭಯದ ವಾತಾವರಣ ಇದೆ, ಆದರೆ ಜನರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಎದ್ದಿರುವಂಥ ಗೊಂದಲಗಳನ್ನು ಬಗೆಹರಿಸಬೇಕು ಅಂತ ಅಂದರೆ ಉತ್ತರ ಕೊಡಬೇಕಾಗತ್ತೆ. ಪತ್ರದ ಮುಖಾಂತರವಾಗಿ ಪ್ರಧಾನಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನು ಆಗ್ರಹಿಸಿದ್ದಾರೆ. ಆದಷ್ಟು ಬೇಗ ಈ ಒಂದು ಸಭೆಯನ್ನು ಕರೆಯುವುದು ಒಳಿತು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ.